ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೈಷ್ಣವಿ ಬಿರಾದರ್. ನಾನು ಆದರ್ಶ ವಿದ್ಯಾಲಯ ಹುಬ್ಬಳ್ಳಿಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭ್ರಷ್ಟಾಚಾರ ಹಾಗೂ ಅನೈತಿಕ ಅನಾಚಾರಗಳ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಇವುಗಳನ್ನು ಏಕೆ ತಡೆಯಬೇಕು ಹಾಗೂ ಹೇಗೆ ತಡೆಯಬೇಕು ಎಂಬುದರ ಬಗ್ಗೆ ನನ್ನ ಸ್ವಲ್ಪ ಉಪಾಯವನ್ನು ನಿಮ್ಮ ಬಳಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಈ ಭ್ರಷ್ಟಾಚಾರ ಎಂಬುದು ಒಂದು ರೋಗವಿದ್ದಂತೆ. ಅದು ನಮ್ಮ ದೇಶವನ್ನು ಒಳಗಿನಿಂದ ಸೀಳುತ್ತದೆ ಹಾಗೂ ನಷ್ಟ ಮಾಡುತ್ತದೆ. ಈ ಭ್ರಷ್ಟಾಚಾರ ಬರೀ ಮೋಸವಲ್ಲ, ಬರೀ ಒಂದು ಅನಾಚಾರವಲ್ಲ. ಇದು ರೈತರ ಕಣ್ಣೀರು ಹೆಚ್ಚಿಸಿದಂತೆ, ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡಿದಂತೆ, ಬಹಳಷ್ಟು ಜನರ ಜೀವನವನ್ನು ಕೆಡಿಸಿದಂತೆ, ಬಹಳಷ್ಟು ಜನರ ದುಃಖವನ್ನು ಹೆಚ್ಚಿಸಿದಂತೆ. ಈ ಭ್ರಷ್ಟಾಚಾರ ಹೇಗೆ ನಡೆಯುತ್ತವೆ ಎಂದು ಒಂದೆರಡು ಉದಾಹರಣೆಗಳನ್ನು ನಾನು ನೀಡಲು ಇಷ್ಟಪಡುತ್ತೇನೆ. ಯಾರೋ ಒಬ್ಬ ವಿದ್ಯಾರ್ಥಿ ಒಂದು ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಬರೆದು ಪಾಸ್ ಆಗಿರ್ತಾನೆ. ಆದರೆ ದುಡ್ಡು ಕೊಟ್ಟು ಕೆಲವೊಬ್ಬ ಶಿಕ್ಷಕರಲ್ಲದೆ ಕೆಲವೊಬ್ಬರು ಜನರು ದುಡ್ಡು ಕೊಟ್ಟು ತಮ್ಮ ಮಕ್ಕಳನ್ನು ಆ ವಿದ್ಯಾರ್ಥಿಯ ಬದಲಿಗೆ ಕೂರಿಸುತ್ತಾರೆ. ಅವರ ಮಾರ್ಕ್ಶೀಟನ್ನು ಇವರ ಮಾರ್ಕ್ಶೀಟ್ ಜೊತೆಗೆ ಬದಲಾಯಿಸುತ್ತಾರೆ. ಈ ಥರ ಭ್ರಷ್ಟಾಚಾರ ಮಾಡಿದರೆ ಆ ವಿದ್ಯಾರ್ಥಿಯ ಜೀವನವನ್ನು ಹಾಳು ಮಾಡಿದಂತೆ. ಈ ಥರ ಆಗಿದ್ದಕ್ಕೆ ಉದಾಹರಣೆ ನೀಟ್ ಪರೀಕ್ಷೆ ಹಾಗೂ UPSC ಪರೀಕ್ಷೆಯಲ್ಲೂ ಕೂಡ ಇಂಟರ್ವ್ಯೂಗೆ ಹೋದಾಗ ಈ ಥರ ಆಗಿದ್ದು ಕಂಡು ಬರಲಿದೆ. ರಾಜಕೀಯದಲ್ಲೂ ಈ ಥರ ಆಗುತ್ತದೆ. ರಾಜಕೀಯದಲ್ಲಿ ನಮ್ಮದೇನು ಕೆಲಸ ಇದ್ದಾಗ ನಾವು ಕೆಲಸ ಮಾಡಿಸ್ಕೊಳ್ಳೋಕೆ ಹೋದಾಗ ಅದು ಕೆಲಸ ತಡವಾದಾಗ ಸರ್ಕಾರದಿಂದ ನಾವು ಅಂದರೆ ಕೆಲವೊಬ್ಬರು ದುಡ್ಡು ಕೊಟ್ಟು ಬೇಗ ಮಾಡಿಸಿಕೊಳ್ಳುತ್ತಾರೆ. ಇದು ಕೂಡ ಭ್ರಷ್ಟಾಚಾರವಾದಂತೆ. ಕೆಲಸ ಸರ್ಕಾರದಿಂದ ಆಗುತ್ತದೋ ಇಲ್ಲವೋ, ತಡವಾಗಿ ಆಗುತ್ತದೋ ಎಂಬುದು ಸರ್ಕಾರಕ್ಕೆ, ನಮ್ಮ ಜನರಿಗೆ ಬಿಟ್ಟಿದ್ದು. ನಾವು ಅದಕ್ಕೆ ವೇಗವಾಗಲು ಪ್ರಯತ್ನಿಸಬೇಕು ಹೊರತು ಲಂಚ ಕೊಟ್ಟು ನಮ್ಮ ಕೆಲಸವನ್ನು ಮುಗಿಸಿಕೊಳ್ಳಬಾರದು. ಪೊಲೀಸರ ಮತ್ತು ಜನರ ನಡುವೆಯೂ ಈ ಭ್ರಷ್ಟಾಚಾರ ಆಗುತ್ತದೆ. ಆದರೆ ಎಲ್ಲಕ್ಕಿಂತ ಸಹಜವಾಗಿ ಭ್ರಷ್ಟಾಚಾರ ಆಗುವುದು ನಮ್ಮ ಜನರ ಮಧ್ಯವೇ. ಈ ಮಧ್ಯವರ್ತಿ ಜನರ ನಡುವೆ ಭ್ರಷ್ಟಾಚಾರ ಆಗುವುದು ಹೇಗೆಂದರೆ, ಜಾತಿ ಮತ ಭೇದವಾಗಿರಬಹುದು, ದುಡ್ಡಿನ ಭೇದವಾಗಿರಬಹುದು, ಬಣ್ಣದ ಭೇದವಾಗಿರಬಹುದು. ಯಾರ ಬಣ್ಣ ಬೆಳ್ಳಗಿರುತ್ತದೋ ಕಪ್ಪಗಿರುತ್ತದೋ ಅಲ್ಲಿಯೂ ಭ್ರಷ್ಟಾಚಾರ. ಅವರು ಒಳ್ಳೆಯವರು, ಇವರು ಕೆಟ್ಟವರು ಅಂತ ಭ್ರಷ್ಟಾಚಾರ ಹೀಗೆಲ್ಲ ಮಾಡುತ್ತಾರೆ. ಬೆಳ್ಳಗಿರುವವರೆಲ್ಲರೂ ಒಳ್ಳೆಯವರು, ಕೆಟ್ಟಗಿರುವವರೆಲ್ಲರೂ ಕೆಟ್ಟವರು ಎನ್ನೋ ಒಂದು ಪ್ಯಾರಾಡಾಕ್ಸ್ ಥಿಂಕಿಂಗ್ ನಮ್ಮ ಸಮಾಜದಲ್ಲಿದೆ. ಅದನ್ನು ನಾವು ಬಗೆಹರಿಸಬಹುದು. ಇವುಗಳನ್ನು ಹೇಗೆ ತಡೆಯಬೇಕೆಂದು ಒಂದೆರಡು ಅನಿಸಿಕೆ ಹೇಳುತ್ತೇನೆ. ಈ ಭ್ರಷ್ಟಾಚಾರವನ್ನು ನಾವು ತಡೆಯಬೇಕೆಂದರೆ ನಾವು ತಪ್ಪು ಮಾಡಬಾರದು. ನಮ್ಮ ಜೊತೆ ಇರುವವರಿಗೂ ತಪ್ಪು ಮಾಡಲು ಬಿಡಬಾರದು. ಹೀಗೆ ಪರೀಕ್ಷೆಯಲ್ಲಿ ನಮ್ದೆಷ್ಟಿರ್ತದೆ ನಾವು ಅಷ್ಟು ನೋಡ್ಕೊಂಡು ಬರಿಬೇಕು. ಬಾಜು ಇರೋರು ನೋಡಿ ಬರ್ಲತ್ತಾರ ಅಂದ್ರೆ ಭೀ ನಾವು ಅವ್ರಿಗೆ ಬಿಡಬಾರ್ದು. ಅದನ್ನು ಭ್ರಷ್ಟಾಚಾರ. ಅವ್ರಿಗೆ ನಾವು ಬಿಟ್ಟು ನಾವು ಭೀ ಭ್ರಷ್ಟಾಚಾರ ಮಾಡಿದಂಗೆ ಆಗ್ತದೆ. ಅದಕ್ಕೆ ನಾವು ಅವ್ರಿಗೆ ಬಿಡ್ಲಕ್ಕೆ ಹೋಗ್ಬಾರ್ದು. ಭ್ರಷ್ಟಾಚಾರ ಮಾಡ್ಲಿಕ್ಕೆ ಬಿಡಬಾರ್ದು. ಹಾಗೆ ಭ್ರಷ್ಟಾಚಾರ ಶಿಕ್ಷಣಿಕ ಸಂಸ್ಥೆಗಳಲ್ಲಿ ಹೀಗಾಗುತ್ತದೆ. ರಾಜಕೀಯದಲ್ಲಿ ಮತದಾನ ಕೇಳಲು ಬಂದ ರಾಜಕಾರಣಿಗಳಾಗಲಿ, MP ಗಳಾಗಲಿ, CMಗಳಾಗಲಿ, ಅವರು ಮತದಾನ ಕೇಳಲು ಬಂದಾಗ ದುಡ್ಡು, ಹೆಂಡ, ಸೀರೆ ಎಲ್ಲ ಕೊಡುತ್ತಾರೆ. ಅವುಗಳನ್ನು ನಾವು ಸ್ವೀಕರಿಸಬಾರದು. ಯಾಕಂದರೆ ದುಡ್ಡು, ಸೀರೆ ಅವೆಲ್ಲ ತೆಗೆದುಕೊಂಡು ಕೊಟ್ಟ ಮತವು ನಮ್ಮ ಮತವಾಗುವುದಿಲ್ಲ. ನಾವು ಮತವನ್ನು ಮಾರಿದಂತೆ, ನಮ್ಮ ಹಕ್ಕನ್ನು ಮಾರಿದಂತೆ. ಮತವನ್ನು ಮಾರುವುದು ತಪ್ಪು. ನಾವು ಎಲ್ಲವನ್ನು ಮಾರಬಹುದು, ಆದರೆ ನಮ್ಮ ಸ್ವಾಭಿಮಾನವನ್ನು ಮಾರಲಾಗುತ್ತದೆ ಇಲ್ಲ. ಅದಕ್ಕಾಗಿ ನಾವು ನಮ್ಮ ಮತವನ್ನು ಮಾರಬಾರದು. ಹಾಗೆ ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ಆಗುವ ಭ್ರಷ್ಟಾಚಾರ ಎಂದರೆ, ಇಲ್ಲಿ ನಡೆಯುವ ಭ್ರಷ್ಟಾಚಾರ ತುಂಬ ಸಾಮಾನ್ಯವಾಗಿರೋದು. ಒಂದು ಕೇಸ್ ನಡೆಯುತ್ತಿದೆ, ಅದರಲ್ಲಿ ಒಂದು ಪಕ್ಷ ಸೋಲುತ್ತಿದೆ ಅಂದರೆ ಅಲ್ಲಿ ಸುಳ್ಳಾಡಿ ಗೆಲ್ಲಿಸುವುದು, ತಪ್ಪಿರೋ ಕಡೆ ಹೆಚ್ಚು ಪ್ರೋತ್ಸಾಹಿಸುವುದು, ಇದೆಲ್ಲ ತಪ್ಪು. ಇದೆಲ್ಲ ಭ್ರಷ್ಟಾಚಾರವಾದಂತೆ. ಎಲ್ಲಿ ನ್ಯಾಯವಿರುತ್ತದೋ ಅಲ್ಲೇ ನಿಲ್ಲಬೇಕು. ಇವುಗಳನ್ನು ತಡೆಯುವುದು ಹೇಗೆಂದರೆ, ನಾವು ನ್ಯಾಯದಲ್ಲಿರಬೇಕು, ನ್ಯಾಯವನ್ನು ಮಾಡಬೇಕು, ನಮ್ಮ ಸುತ್ತಮುತ್ತಲ ಇರುವವರನ್ನು ನ್ಯಾಯ ದಾರಿಯಲ್ಲಿ ನಡೆಸಬೇಕು. ಹಾಗೂ ನಮ್ಮ ಪೀಳಿಗೆಯನ್ನು, ನಮ್ಮ ಜನಾಂಗದಲ್ಲಿರುವವರನ್ನು, ನಮ್ಮ ಸುತ್ತಮುತ್ತ ಇರುವವರನ್ನು ಭ್ರಷ್ಟಾಚಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಯಾರು ಭ್ರಷ್ಟಾಚಾರ ಮಾಡುತ್ತಾರೋ ಅವರನ್ನು ನಾವು ಶಿಕ್ಷೆ ನೀಡಿಸಬೇಕು. ಹಾಗೂ ಭ್ರಷ್ಟಾಚಾರಿಗಳನ್ನು ಅವರ ಪದವಿಯಿಂದ ಕಿತ್ತೆಸೆದು ಯಾರು ಅದಕ್ಕೆ ಲಾಯಕ್ಕಾಗಿರ್ತಾರೋ ಅವರನ್ನು ಅಲ್ಲಿ ಕೂರಿಸಬೇಕು. ಭ್ರಷ್ಟಾಚಾರಕ್ಕೆ ಒಳಗಾದವರನ್ನು ನಾವು ಪರಿಹಾರ ನೀಡಬೇಕು, ಅವರಿಗೆ ನ್ಯಾಯ ಕೊಡಿಸಬೇಕು ಹಾಗೂ ಇತ್ಯಾದಿ ಕೆಲಸಗಳನ್ನು ಮಾಡಬೇಕು. ಈ ಭ್ರಷ್ಟಾಚಾರ ಒಂದು ರೋಗ ಮಾತ್ರವಲ್ಲದೆ ನಮ್ಮ ಪೂರ್ತಿ ದೇಶವನ್ನು ನುಂಗು ಹಾಕುವ ಒಂದು ಕ್ರಿಯೆ ಇದ್ದಂತೆ. ಈ ಕ್ರಿಯೆಯನ್ನು ಮಾಡಲು ನಾವು ಬಿಡಬಾರದು. ಈ ಭ್ರಷ್ಟಾಚಾರಕ್ಕೆ ಲಂಚ ಕೊಡುವ ಕೈಗಿಂತ ದೊಡ್ಡದು ದೇಶವನ್ನು ಕಟ್ಟುವ ಕೈಯೇ ದೊಡ್ಡದು.
ಲಂಚ ಲಂಚ ಕೊಡುವ ಕೈಗಿಂತ ನಮ್ಮ ದೇಶವನ್ನು ಬೆಳೆಸುವ ಕೈಯೇ ದೊಡ್ಡದು. ಗಾಂಧೀಜಿಯವರು ಹೇಳಿದ ಪ್ರಕಾರ ನಾವು ಇನ್ನೊಬ್ಬರು ಒಳ್ಳೆಯದನ್ನು ಮಾಡಬೇಕು, ಇನ್ನೊಬ್ಬರು ಬದಲಾವಣೆ ಮಾಡಬೇಕು ಎನ್ನುವಾಗಿನ ಮುಂಚೆ ನಾವು ಬದಲಾಗಬೇಕು. ಈ ಮಾತನ್ನು ನಾನು ಹೇಳುತ್ತಾ ಧನ್ಯವಾದವನ್ನು ಕೋರುತ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಅಂಬೇಡ್ಕರ್.